ಮುಖ್ಯಮಂತ್ರಿಗಳ ಪತ್ನಿ ಬದಲಿ ನಿವೇಶನಕ್ಕಾಗಿ ಕೋರಿ ಪತ್ರವನ್ನ ಬರೆದಿದ್ದು ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವೈಟ್ನರ್ ವಿಷಯವನ್ನ ಇಟ್ಕೊಂಡು ವಿಡಿಯೋ ಸಮೇತವಾಗಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವೈಟ್ನರ್ ವಿಚಾರಕ್ಕೆ ವಿಡಿಯೋ ಸಮೇತವಾಗಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪತ್ನಿ ಬದಲಿ ಭೂಮಿಯನ್ನ ಕೇಳಿದ್ದಾರಷ್ಟೇ, ಅದು ಮನವಿ, ಅದಕ್ಕೆ ಟಿಪ್ಪಣಿ ಆಗ್ಲಿ, ಆದೇಶ ಆಗ್ಲಿ, ಅಪ್ಪಣೆ ಆಗ್ಲಿ ಯಾವುದಿದೆ ಅಂತ ಪ್ರಶ್ನಿಸಿದ್ದಾರೆ. ಪ್ರಾಧಿಕಾರ ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಜಾಗ ಕೊಡಿ ಅಂತ ಅವ್ರು ಕೇಳಿರೋದು. ಇದರಲ್ಲಿ ಟಿಪ್ಪಣಿಯೂ ಇಲ್ಲ, ಆದೇಶವೂ ಇಲ್ಲ, ಅಪ್ಪಣಿಯೂ ಇಲ್ಲ, ಮನವಿ ಇದೆ ಅಷ್ಟೇ ಅಂತ ಸಿಎಂ ಸಿದ್ದರಾಮಯ್ಯನವರು ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಎದ್ದೇಳಿರುವಂತಹ ಒಂದು ಭಾರೀ ಚರ್ಚೆ ವಿಷಯವಾಗಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಒಂದು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತನಗೆ ಸೇರಿದ ಭೂಮಿಯಲ್ಲೇ ನಿವೇಶನ ಕೊಡಿ ಅಂತ ಮನವಿ ಮಾಡಿದ್ದಾರಷ್ಟೇ. ನನ್ನ ಪತ್ನಿ ಬದಲಿ ಭೂಮಿ ಕೇಳಿದ್ದು ತನ್ನದೇ ಜಮೀನನ್ನ ಮೂಡ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲಾದ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಅಲ್ಲಿ ನಿವೇಶನಗಳು ಲಭ್ಯವಿರದ ಕಾರಣಕ್ಕೆ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂಬ 4-5 ಪದಗಳಿಗೆ ವೈಟ್ನರ್ ಹಾಕಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ಕೊಡಬೇಕು ಅಂತ ನನ್ನ ಪತ್ನಿ ಪಾರ್ವತಿ ಮನವಿಯನ್ನ ಮಾಡಿದ್ದಾರೆ. ಸೊ ಇದರಲ್ಲಿ ಪ್ರತಿಪಕ್ಷಗಳು ಆರೋಪಿಸ್ತಿರೋ ಹಾಗೆ ಆದೇಶ ಆಗಲಿ, ಟಿಪ್ಪಣಿ ಆಗಲಿ ಅಥವಾ ಅಪ್ಪಣೆ ಆಗಲಿ ಎಲ್ಲಿದೆ? ಆ ರೀತಿಯಾದಂತಹ ಯಾವ ಒಂದು ವಿಚಾರವೂ ಕೂಡ ಇಲ್ಲ. ಇದನ್ನ ಕೇವಲ ರಾಜಕೀಯಗೊಳಿಸಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಒಂದು ಸುದೀರ್ಘ ಕ್ಲಾರಿಫಿಕೇಶನ್ ಅನ್ನ ಬರಹದ ರೂಪದಲ್ಲಿ ಜೊತೆಗೆ ಒಂದು ವಿಡಿಯೋವನ್ನ ಬಿಡೋ ಮೂಲಕವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಏನಿದೆ, ಆ ವೈಟ್ನರ್ ಹಾಕಿದಾರಲ್ಲ, ಆ ವೈಟ್ನರ್ ಹಾಕಿರೋದ್ರಲ್ಲಿ ಏನು ಬರೆದಿದ್ದಾರೆ ಅಂತ ಆರೋಪಿಸ್ತಾ ಇದ್ರು ವಿಪಕ್ಷಗಳು. ಆದರೆ ನಿಮ್ಮ ಆರೋಪ ಸುಳ್ಳು ಎಂಬಂತೆ ಅದಕ್ಕೆ ಒಂದು ಲೈಟ್ ಅನ್ನ ಬಿಡೋ ಮೂಲಕವಾಗಿ ಆ ವೈಟ್ನರ್ ಭಾಗದಲ್ಲಿ ಏನು ಬರೆದಿದ್ರು ಅನ್ನೋದು ಕೂಡ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅಷ್ಟನ್ನೂ ಕೂಡ ನೋಡಲಾರದಂತಹ ಅವಿವೇಕಿಗಳ ರೀತಿಯಲ್ಲಿ ಮಾತನಾಡಿದ್ದಾರೆ. ಕಪೋಲ ಕಲ್ಪಿತ ಕಟ್ಟುಕತೆಗಳ ಮೂಲಕ ನನ್ನನ್ನ ಹಾಗೂ ನನ್ನ ಕುಟುಂಬವನ್ನ ವಿನಾಕಾರಣ ಅಪರಾಧಿಗಳಂತೆ ಬಿಂಬಿಸಿ ಬಾಯಿಗೆ ಬಂದಂತೆ ಮಾತನಾಡಿದೆ ಬಿಜೆಪಿ ಮತ್ತು ಜೆಡಿಎಸ್ ಅಂತ ವಿಪಕ್ಷಗಳಿಗೆ ಕುಟುಕಿದ್ದಾರೆ. ನೋಡ್ತಾ ಇದ್ರಿ ಈ ವಿಜುವಲ್. ನನ್ನ ಪತ್ನಿ ಜಮೀನಿಗಾಗಿ ಬರೆದಂತಹ ಒಂದು ಬದಲಿ ನಿವೇಶನಕ್ಕಾಗಿ ಬರೆದಂತಹ ಒಂದು ಪತ್ರ ಅಂತ ಹೇಳ್ತಿದ್ರಲ್ಲ, ಅಲ್ಲಿ 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ಹಂಚಿಕೆ ಮಾಡಿರುವಂತಹ ಒಂದು ಜಾಗದಲ್ಲಿ, ಸಮಾನಾಂತರ ಜಾಗದಲ್ಲಿ ಭೂಮಿಯನ್ನ ಕೊಡಿ ಅಂತ ಅವರು ಕೇಳಿರೋದು. ಇದನ್ನೂ ಕೂಡ ನೋಡಲಾರದಂತಹ ಸ್ಥಿತಿಯಲ್ಲಿ ವಿಪಕ್ಷಗಳು ಅಂತ ಕುಟುಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಇಷ್ಟು ಸ್ಪಷ್ಟವಾಗಿ ಆ ವೈಟ್ನರ್ನಲ್ಲಿ ಏನು ಬರೆದಿದ್ದಾರೆ ಅನ್ನೋದು ಕಾಣಿಸ್ತಿದೆ ಅಂದಾಗ ಯಾಕಿಷ್ಟು ತಡ ಮಾಡಿಕೊಂಡ್ರು? ಅದರ ವಿವರಣೆಯನ್ನ ಕೊಡ್ಲಿಕ್ಕೆ ದಿವ್ಯಾ, ಖಂಡಿತವಾಗಿ ಕೂಡ ರಾಜಕೀಯ ಹೋರಾಟ ಮತ್ತೆ ಕಾನೂನು ಹೋರಾಟ, ಈ ಎರಡೂ ಹೋರಾಟಗಳಲ್ಲೂ ಕೂಡ ಸಿಎಂ ಅವರು ಸಕ್ಸಸ್ ಕಾಣಬೇಕಾಗಿದೆ ಮತ್ತೆ ವಿರೋಧಿಗಳನ್ನು ಅಣಿಬೇಕಾಗಿದೆ. ಹಾಗಾಗಿ ಇದು ರಾಜಕೀಯ ಹೋರಾಟಕ್ಕೆ ಈ ವಿಡಿಯೋನ ಫೇಸ್ಬುಕ್ನಲ್ಲಿ ಬಹಳ ದಿನ ಆದ್ಮೇಲೆ ಬಿಟ್ಟಿದ್ದಾರೆ ಸಿಎಂ. ಅದು ರಾಜಕೀಯ ತಿರುವನ್ನ ಬೇರೆ ಬೇರೆ ರೀತಿಯ ಪಡೆದುಕೊಳ್ಳುತ್ತೆ. ಈಗ ಸಿಎಂ ಅವರು ಸ್ಪಷ್ಟೀಕರಣ ಕೊಟ್ಟಿರ್ತಕ್ಕಂಥದ್ದು ವೈಟ್ನರ್ನಲ್ಲಿ ಏನಿದೆ, ವೈಟ್ನರ್ನ ಹಾಕಿರತಕ್ಕಂಥ ಒಂದು ಸಾಲ್ನಲ್ಲಿ ಏನಿರ್ತಕ್ಕಂಥದ್ದು ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಕೊಡಿ ಅಥವಾ ಸಮಾನಾಂತರ ಬಡಾವಣೆಯಲ್ಲಿ ಕೊಡಿ ಅನ್ನೋದಿದೆ ಅಂತೇಳಿ ಆ ವಿಡಿಯೋ ಬಿಡೋದ್ರ ಮೂಲಕ, ಆ ವೈಟ್ನರ್ಗೆ ಹಾಕಿದ ಮೇಲೆ ಬೆಳಕನ್ನ ಹಿಡಿಯೋದ್ರ ಮೂಲಕ ಅಲ್ಲಿ ಕಾಣ್ತಾ ಇದೆ ಸ್ಪಷ್ಟವಾಗಿ ಅಂತ ಆ ಒಂದು ವಿಡಿಯೋನ ಬಿಟ್ಟು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು ದ್ವೇಷದ ರಾಜಕಾರಣ, ಇದು ದ್ವೇಷದಿಂದ ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಈ ರೀತಿಯ ನಾಟಕಗಳಿಂದಾಗಿ ನಮ್ಮ ಕುಟುಂಬವನ್ನು ನನ್ನನ್ನು ಸಿಲುಕಿಸೋಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜಕೀಯ ಟಾಂಗನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಹಜವಾಗಿ ಇದು ಮತ್ತಷ್ಟು ತಿರುವನ್ನ ಪಡೆದುಕೊಳ್ಬಹುದು. ಯಾಕೆಂದ್ರೆ ವಿಪಕ್ಷಗಳು ಕೂಡ ಸುಮ್ಮನೆ ಕೂರೋದಿಲ್ಲ. ಅವರು ಕೂಡ ಸಹಿ ವಿಚಾರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ಬೋದು. ಸಹಿ ಅಲ್ಲಿ ಆ ಪ್ರತಿಯಲ್ಲಿ ಬೇರೆ ರೀತಿ ಇದೆ, ನೀವು ಬಿಟ್ಟಿರ್ತಕ್ಕಂಥ ವಿಡಿಯೋದಲ್ಲಿ ಬೇರೆ ರೀತಿ ಇದೆ ಅಂತ ಅವರು ಕೂಡ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅದನ್ನು ಮತ್ತಷ್ಟು ಒಂದು ರೀತಿಯಲ್ಲಿ ಜಟಾಪಟಿಗೆ ಕಾರಣ ಆಗ್ಬೋದು. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಬೆಳಕನ್ನ ಬಿಟ್ರೆ
ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ಕಾಣುತ್ತಾ ಅನ್ನೋ ಪ್ರಶ್ನೆಯನ್ನು ಕೂಡ ವಿಪಕ್ಷಗಳು ಎತ್ಬೋದು. ಹಾಗಾಗಿ ಇದು ರಾಜಕೀಯ ಹೋರಾಟಕ್ಕೆ ಕೊಟ್ಟಿರ್ತಕ್ಕಂಥ ಟಾಂಗ್ ಟಕ್ಕರ್ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಸಿದ್ದರಾಮಯ್ಯನವರು ಬಹಳ ದಿನ ಆದ್ಮೇಲೆ ಈ ಒಂದು ವೈಟ್ನರ್ ವಿಚಾರಕ್ಕೆ ವಿಡಿಯೋನ ಹಾಕಿ ಟಕ್ಕರ್ ಕೊಟ್ಟಿದ್ದಾರೆ. ಆದ್ರೆ ಕಾನೂನು ಹೋರಾಟದಲ್ಲಿ ಇದು ಸಕ್ಸಸ್ ಆಗುತ್ತಾ? ನಿಜಕ್ಕೂ ಕೂಡ ಇದನ್ನ FSL ಕಳಿಸ್ಬೇಕಾಗತ್ತೆ. ಅಂದ್ರೆ ವೈಟ್ನರ್ ಹಾಕಿರ್ತಕ್ಕಂಥದ್ದು ಒಂದು ಅಲ್ಲಿರ್ತಕ್ಕಂಥ ಒಂದು ನಮೂದು ಮಾಡಿರ್ತಕ್ಕಂಥ ಸಾಲ ಏನಿದೆ ಅದಕ್ಕೂ ಮತ್ತೆ ಈಗ ಬಿಟ್ಟಿರ್ತಕ್ಕಂಥ ವಿಡಿಯೋಗೂ ತಾಳೆ ಆಗತ್ತಾ? ಲೈಟ್ ಬಿಟ್ರೆ ವೈಟ್ನರ್ದು ಕಾಣುತ್ತಾ? ಇದೆಲ್ಲವೂ ಕೂಡ FSL ರಿಪೋರ್ಟ್ ಇಂದ ಬರಬೇಕಾಗುತ್ತೆ. ಕಾನೂನು ಹೋರಾಟ ಮತ್ತೊಂದಿದೆ. ಹಾಗಾಗಿ ಈ ಒಂದು ವಿಚಾರ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರತಿಯೊಂದು ಆರೋಪಕ್ಕೂ ಕೂಡ ಸಿದ್ದರಾಮಯ್ಯನವರು ವಿಳಂಬ ಆದ್ರೂ ಕೂಡ ಟಕ್ಕರನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇದು ಯಾವ ಹಂತವನ್ನ ತಲುಪುತ್ತೆ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.